ಆಕ್ಚುಲಾಗಿ ನಾನು ಒಂದು 2 months ಬ್ಯಾಕ್ ರಿಲೀಸ್ ಮಾಡಿದ್ರೆ ನನಗೆ ಇನ್ನೂ ತುಂಬಾ ಹೆಸರು ಬಂದಿರೋದು. ಈಗ 2 months ಲೇಟ್ ಆಗಿ ರಿಲೀಸ್ ಆಗೋದ್ರಿಂದ ಒಂದು ಸ್ವಲ್ಪ ಕಮ್ಮಿ ಹೆಸರು ಬರ್ಬೋದೇನೋ. ಯಾಕಂದ್ರೆ ಅಲ್ಲ, ಯೂಶಲ್ ಆಗಿ ಏನಂತಂದ್ರೆ ನನಗೆ ಆಕ್ಟಿಂಗಿಗೆ ಎಲ್ಲರೂ ಸ್ಕೋಪ್ ಸಿಕ್ಕಿದಾಗ ನನಗೆ ಗೂಸ್ ಬಂಪ್ಸ್ ಬಂದಿಲ್ಲ. ಈ ಪಿಕ್ಚರಲ್ಲಿ ಬಂತು, ನನಗೆ ಖುಷಿಯಾಗಿದೆ. ಸ್ವಲ್ಪ ಕಾಂತಾರ ಮುಂಚೆ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಬಟ್ ನಮ್ಮ ಪ್ರೊಡ್ಯೂಸರು ಮತ್ತು ನಮ್ಮ ಡೈರೆಕ್ಟ್ರು, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸ್ವಲ್ಪ ಸ್ಲೋ ಆಗಿ ವರ್ಕ್ ಮಾಡಿರೋದ್ರಿಂದ ಅದು ಬಂದ ಮೇಲೆ ಬರ್ತಾ ಇದ್ದೀವಿ. ಸೊ ಹಂಗಾಗಿ ನನಗೆ ಮೋಸ್ಟ್ಲಿ ಕನ್ಸಲೇಷನ್ ಪ್ರೈಸ್ ಅದು ಸಿಗುತ್ತೆ. ಥ್ಯಾಂಕ್ ಯು. ಯೂಶಲ್ ಆಗಿ ಮಾಧ್ಯಮದಲ್ಲಿ ಆಗಲಿ ಬೇರೆ ಕಡೆ ಆಗಲಿ ಅದು ಎಲ್ಲೂ ಪ್ರಕಟ ಆಗಲ್ಲ. ಬಟ್ ಇವತ್ತಿಗೂ ಕೂಡ ಸುಮಾರು ಕಡೆ ಕೋಣನ ಬಲಿ ಕೊಡುವಂಥ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ. ಅಟ್ಲೀಸ್ಟು 5 yearsಗೋ 4 yearsಗೋ ಅದೇನೋ ಒಂದು ಟೈಮ್ ಗ್ಯಾಪಲ್ಲಿ ಮಾಡ್ತಾರೆ. ಅದನ್ನ ಎಲ್ಲೂ ತೋರಿಸ್ಕೊಂಡಿಲ್ಲ. ಸೊ ಆ ಥರ ಒಂದು ಕಾರಣ ಬರೋದಕ್ಕೆ ಅಲ್ಲಿ ಇವತ್ತು ಮಹಿಷ ಮರ್ದಿನಿ ಅಂತಂದ್ರೆ ಮಹಿಷ ಅಂದ್ರೆ ಕೋಣ. ಅವತ್ತಿಂದನೂ ಆ ಕಾಲದಿಂದನೂ ಇವತ್ತು ನಾವು ಮಾಡಿರೋಂಥ ಯಾವ್ದಾದ್ರು ಊರುಗಳಲ್ಲೆಲ್ಲ ಆಕಸ್ಮಿಕವಾಗಿ ಕೋಣನ ಕಾಲತ್ರ ಇರೋವಂಥ ದೇವಿ ದೇವಸ್ಥಾನದ ಹತ್ರ ಎಲ್ಲ ಶೂಟಿಂಗ್ ಮಾಡಿದ್ದೀವಿ. ಸೊ ಇದು ಒಂದು ಸ್ವಲ್ಪ ಡಿವೋಷನಲ್ ಆಗೂ ಇದೆ. ಪ್ಲಸ್ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ನಂಬೋವಂಥವ್ರು, ವಿಚ್ ಕ್ರಾಫ್ಟ್ ಬಗ್ಗೆ ನಂಬೋವಂಥವ್ರಿಗೆ ಅದಕ್ಕೂ ತೀರಾ ಕನೆಕ್ಟಿವಿಟಿ ಇರುತ್ತೆ. ಬಟ್ ನಮಗೆ ಆದಂಥ ಒಂದು ಬೌಂಡ್ರೀಸಲ್ಲಿ ನಾವು ಎಷ್ಟು ಇಂಟೆಲಿಜೆಂಟ್ ಆಗಿ ಮಾಡಬೇಕು ಅಷ್ಟು ಇಂಟೆಲಿಜೆಂಟ್ ಆಗಿ ಮಾಡಿದ್ದೀವಿ. ಇದಿಷ್ಟಕ್ಕೂ ಕಾರಣ ನಮ್ಮ ನಿರ್ಮಾಪಕರುಗಳು. ಯಾಕಂದರೆ ಅವರಲ್ಲಿ ಆ ಕಾನ್ಫಿಡೆನ್ಸ್ ಇತ್ತು ಇದು ಮಾಡಬೇಕು ಅಂತ. ನನ್ನ ಈ ಚಿತ್ರದ ಒಂದು ದೊಡ್ಡ ಯಶಸ್ಸು ಆದರೆ ಅದಕ್ಕೆ ಕಾರಣ ನಮ್ಮ ನಿರ್ಮಾಪಕರು ಮತ್ತು ನಮ್ಮ ನಿರ್ದೇಶಕರು. ಥ್ಯಾಂಕ್ ಯು.